ಆ ಚಾನ್ಸ್ ಸಿಕ್ಕಿದ್ದು ಇಸ್ ವಾಟ್ ಟ್ರಾನ್ಸ್ಲೇಟೆಡ್ ಟು ವಾಟ್ ವಿ ನೋ ಟುಡೇ ಆಸ್ ಉಪೇಂದ್ರ ಕುಮಾರ್. ಈಚ್ ಮ್ಯೂಸಿಕ್ ಡೈರೆಕ್ಟರ್ ಹ್ಯಾಸ್ ಹಿಸ್ ಓನ್ ವಿಷನ್. ಸೊ ಇಟ್ ವಾಸ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಸೊ ಸ್ಲೋಲಿ ಹಿ ಸ್ಟಾರ್ಟೆಡ್ ಗೆಟಿಂಗ್ ಕಾಲ್ಸ್. ನಮ್ಮ ಪಿಕ್ಚರ್ ಮಾಡ್ತೀನಿ ಸರ್. ಸೊ ಹಿಂಗೆ ಸ್ಟಾರ್ಟ್ ಆಗಿ ಬಂದಿರೋದು. ಐ ಆಮ್ ರಿಯಲಿ ಹ್ಯಾಪಿ ಟು ಸೇ, ಒಂದು ದಿವಸ ಹೋಗಿ ಸರ್ ನಂಗೆ ಚಾನ್ಸ್ ಕೊಡಿ ಅಂತ ಕೇಳಿಲ್ಲ. ಒಟ್ಟು ಎಷ್ಟು ಪಿಕ್ಚರು ಸರ್? 220. 220 ಕನ್ನಡ, ತುಳು, ಒಂದು ತಮಿಳು, ಒಂದು ತೆಲುಗು, ಆಮೇಲೆ ಒರಿಯನಲ್ಲಿ ಹಿ ಹಸ್ ಮೇಡ್ ಆಲ್ಮೋಸ್ಟ್ ಸಮ್ 40 ಮೂವೀಸಲ್ಲಿ. ನಾನು ಫಸ್ಟ್ ಟೈಮ್ ಹಾಡು ಕೇಳುವಾಗ ಇಟ್ ಸ್ಟಾರ್ಟೆಡ್ ಆಫ್ ಆನ್ ಹ್ಯಾಪಿ, ನಲಿಯುತ್ತಾ ಹೃದಯ ಹಾಡನು ಹಾಡಿದೆ ಅಂತ. ಬಟ್ ನೀವು ಸೆಕೆಂಡ್ ಇಟ್ ವಾಸ್ ಲೈಕ್ ಕೈಂಡ್ ಆಫ್ ಮೆಲೋ, ಸ್ಯಾಡ್ ಅಂಡ್ ಹೈ ಸ್ಕೇಲ್. ನಾನು ಅಪ್ಪನ ಕೇಳಿದೆ, ಯಾಕಪ್ಪ ಯು ಸ್ಟಾರ್ಟೆಡ್ ದ ಸಾಂಗ್ ಹ್ಯಾಪಿ ಆ್ಯಂಡ್ ದೆನ್ ಇಟ್ ಸಡನ್ಲಿ ವೆಂಟ್ ಇನ್ ಟು ಸ್ಯಾಡ್ ಮೋಡ್ ಅಂತಂದರೆ. ಸೊ ಹಾಡು ಫಿನಿಶ್ ಆಯಿತು. ಫಿನಿಶ್ ಆದಮೇಲೆ ಇವರು ಜಿ ಕೆ ವೆಂಕಟೇಶ್ ಅವ್ರಿಗೆ ವಯಸ್ಸೊಮ್ಮೆ ಕೇಳಿದ್ರು, ನಿಮ್ಮ ಅಭಿಪ್ರಾಯ ಏನಂತ. ಹುಡುಗನ ಟ್ಯಾಲೆಂಟ್ ಇದೆ, ಕೊಡಿ ಅಂತ. ವಿಚ್ ಇಸ್ ಸಮಥಿಂಗ್ ಅನ್ಇಮ್ಯಾಜಿನಬಲ್. ಯಾರು ಹೇಳ್ತಾರೆ ಹಾಗೆ? ಓಕೆ, ಯಾಕಂದರೆ ಸಿ ಯು ಬೀಯಿಂಗ್ ಇನ್ ಇಂಡಸ್ಟ್ರಿ ಯು ನೋ ಇಟ್ ಹೌ, ನಾಟ್ ಓನ್ಲಿ ಫಿಲಮ್ ಇಂಡಸ್ಟ್ರಿ, ನಿಮ್ಗೆ ಎನಿ ಇಂಡಸ್ಟ್ರಿ ಮಾಡಿ. ನೋ ಒನ್ ಸೇಸ್ ಓಕೆ ಗಿವ್ ಮೈ ವರ್ಕ್ ಟು ಹೆಮ್ ಅಂತ. ಕರೆಕ್ಟ್. ಸೊ ಅದು ಹೇಳೋದು ಟ್ಯಾಲೆಂಟ್ ಇದೆ, ಕೊಡಿ ಅಂತ. ದಟ್ ವಾಟ್ ಟ್ರಾನ್ಸ್ಲೇಟೆಡ್ ಇನ್ ಟು ಕಠಾರಿ ವೀರಾಸ್ ಸಾಂಗ್ಸ್. ಯಾವುದದು ಸಾಂಗ್? ಅದು ಚೆಂಗು ಚೆಂಗುವಾದ. ಕಠಾರಿ ವೀರ. ಸಿ ನನ್ನ ಪಾಯಿಂಟ್ ಏನಂತಂದರೆ, ಯು ಆಲ್ವೇಸ್ ಗೆಟ್ ದಟ್ ಒನ್ ಚಾನ್ಸ್, ಒನ್ ಆಪರ್ಚುನಿಟಿ. ಅದಕ್ಕೆ ನೀವು ಗ್ರಾಬ್ ಮಾಡ್ಕೋಬೇಕು. ಎನಿ ಇಂಡಸ್ಟ್ರಿಯಿಂದ ಇದ್ರು ಅದು ಗ್ರಾಬ್ ಮಾಡ್ಕೊಂಡು ದೆನ್ ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್. ಸೊ ಆ ಚಾನ್ಸ್ ಸಿಕ್ಕಿದ್ದು ಇಸ್ ವಾಟ್ ಟ್ರಾನ್ಸ್ಲೇಟೆಡ್ ಟು ವಾಟ್ ವಿ ನೋ ಟುಡೇ ಆಸ್ ಉಪೇಂದ್ರ ಕುಮಾರ್. ಓಕೆ, ಮದುವೆ ಆಗಿದ್ದು 1977ನಲ್ಲಿ ಮದುವೆ ಆಗಿದ್ದು. ಓಕೆ ನಾವು ಹುಟ್ಟಿದ ವರ್ಷ ಅದು 77. ಓಕೆ, ನಾನು 79 ಹುಟ್ಟಿದ್ದೆ. 79? ಓ ನೈಸ್. ನೀವು ಒಬ್ಬರೇ ಮಗನಾ? ಒಬ್ಬರೇ ಮಗನ. ನೋ ಅಣ್ಣ, ನೋ ತಂಗಿ, ತಮ್ಮ ಯಾರಿಲ್ಲ. ಏಕಾಂಗಿ. ಅಪ್ಪ ಒಂದು ಸಾಕು ಅಂತ. ನಾನು ಒಬ್ಬನೇ ಮಗ ಸರ್. ನಾನು ಒಬ್ಬನೇ ಮಗ. ಸ್ಟಾರ್ಟ್ ಆಯಿತು ಉಪೇಂದ್ರ ಕುಮಾರ್ ಅವರ ಎರಾ ಸ್ಟಾರ್ಟ್ ಆಯಿತು. ಕಠಾರಿ ವೀರ ಆದಮೇಲೆ ಆಪರ್ಚುನಿಟಿಗಳು ಹೇಗೆ ಬಂತಂತೆ? ಹೌ ಇಟ್ ವಾಸ್ ಇಂಡಸ್ಟ್ರಿ ಅವಾಗ, ಅಣ್ಣವರ ಒಂದು ಒಡನಾಟಗಳು? ಅಫ್ಕೋರ್ಸ್ ಆ ಮೂವಿ ಹಿಟ್ ಆದಮೇಲೆ ಪೀಪಲ್ ಸ್ಟಾರ್ಟೆಡ್ ಲೈಕ್ ಲುಕಿಂಗ್, ಓಕೆ ದೇರ್ ಇಸ್ ಅ ಪರ್ಸನ್ ಹೋಮ್ ವಿ ಕ್ಯಾನ್ ಆ್ಯಕ್ಚುಲಿ ಲೈಕ್ ಎಕ್ಸ್ಪ್ಲೋರ್ ಫಾರ್. ಯಾಕಂದರೆ ಇಟ್ ವಾಸ್ ಅ ಡಿಫ್ರೆಂಟ್ ಸೌಂಡ್ ಆಲ್ ಟುಗೆದರ್. ಯಾಕಂದರೆ ಈಚ್ ಮ್ಯೂಸಿಕ್ ಡೈರೆಕ್ಟರ್ ಹ್ಯಾಸ್ ಹಿಸ್ ಓನ್ ವಿಷನ್. ಸೊ ಇಟ್ ವಾಸ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಸೊ ಸ್ಲೋಲಿ ಹಿ ಸ್ಟಾರ್ಟೆಡ್ ಗೆಟಿಂಗ್ ಕಾಲ್ಸ್. ನಮ್ಮ ಪಿಕ್ಚರ್ ಮಾಡ್ತೀನಿ ಸರ್. ಸೊ ಹಿಂಗೆ ಸ್ಟಾರ್ಟ್ ಆಗಿ ಬಂದಿರೋದು. ಐ ಆಮ್ ರಿಯಲಿ ಹ್ಯಾಪಿ ಟು ಸೇ, ಒಂದು ದಿವಸ ಹೋಗಿ ಸರ್ ನಂಗೆ ಚಾನ್ಸ್ ಕೊಡಿ ಅಂತ ಕೇಳಿಲ್ಲ. ಅವ್ರಿಗೆ ಬಂದಿರೋದ್ರಲ್ಲಿ 200 ಪಿಕ್ಚರ್ ಮಾಡೋರೆ. ಒಟ್ಟು ಎಷ್ಟು ಪಿಕ್ಚರು ಸರ್? 220. ಕನ್ನಡ, ತುಳು, ಒಂದು ತಮಿಳು, ಒಂದು ತೆಲುಗು, ಆಮೇಲೆ ಒರಿಯನಲ್ಲಿ ಹಿ ಹಸ್ ಮೇಡ್ ಆಲ್ಮೋಸ್ಟ್ ಸಮ್ 40 ಮೂವೀಸಲ್ಲಿ. ಒರಿಯಾದಲ್ಲಿ ಫ್ಯಾಂಟಾಸ್ಟಿಕ್. ಅಂದರೆ ಅವತ್ತೆಲ್ಲ ಈ ಸಿನಿಮಾ ಪ್ರೊಡಕ್ಷನ್ ಕೂಡ ಇಷ್ಟು ನಂಬರ್ಸ್ ಆಗ್ತಾ ಇರಲಿಲ್ಲ. ಸಿನಿಮಾಗಳು ಸ್ಲೋ ಆಗೋದು, ಬಟ್ ಅಲ್ಲಿ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋದು ನೋಡಿ ಸರ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅಂದರೆ ಒಂದು ಕಡೆ ವಿಜಯ ಭಾಸ್ಕರ್ ಅವರು, ಒಂದು ಕಡೆ ರಾಜನ್ ನಾಗೇಂದ್ರ ಅವರು, ಒಂದು ಕಡೆ ಉಪೇಂದ್ರ ಕುಮಾರ್ ಅವರು. ಅಂದರೆ ಎಲ್ಲ ದಿಗ್ಗಜರು ಬೇರೆ ಬೇರೆ ಸೌಂಡಿಂಗು. ನನಗೆ ಪರ್ಸ್ನಲಿ ನಾನಾಗಲೇ ಬಿಫೋರ್ ಕ್ಯಾಮ್ರಾ ರೋಲ್ ಆಗೋಕ್ಕೆ ಬಂದೆ, ರಾಜನಾಗಿದ್ರ ಸರ್ ಸಾಂಗ್ಸ್ ಅಂದರೆ ನಂಗೆ ಸ್ವಲ್ಪ ಒಂಥರ ಟಚ್ಚು. ಬಟ್ ಅಫ್ಕೋರ್ಸ್ ನಿಮ್ಮ ತಂದೆಯವ್ರ ಸಾಂಗ್ಸ್ ಆಗಲಿ, ವಿಜಯ ಭಾಸ್ಕರ್ ಸಾಂಗ್ಸ್ ಆಗಲಿ ಕೇಳ್ಕೊಂಡು ನಾವು ಬೆಳೆದಿದ್ದೀವಿ ಆ ಸಾಂಗ್ಸ್ದೆಲ್ಲ. ನಾನು ಉಪೇಂದ್ರ ಕುಮಾರ್ ಸರ್ದು ಎಷ್ಟೋ ಸಾಂಗ್ಸು ಇವತ್ತಿಗೂ ನಮ್ಮ ಲೂಪಲ್ಲಿ ಓಡ್ತಾ ಇರುತ್ತೆ, ನಮ್ಮದು ಪರ್ಸ್ನಲ್ ಆಲ್ಬಮ್ಸಲ್ಲಿರುತ್ತೆ. ನೀವು ಹುಟ್ಟಿದಾಗ ನಿಮ್ಮ ತಂದೆ ಒಬ್ಬ ಎಸ್ಟಾಬ್ಲಿಷ್ಡ್, ಒಬ್ಬ ರೆಕಗ್ನೈಸ್ಡ್ ಮ್ಯೂಸಿಕ್ ಡೈರೆಕ್ಟ್ರು. ಸೊ ನಿಮಗೆ ಆ ಒಂದು ಚೈಲ್ಡ್ಹುಡ್ಡು ಏನು ಜ್ಞಾಪಕ ಇದೆ? ತಂದೆಯವ್ರದ್ದು ನಂದು ಆ್ಯಕ್ಚುಲಿ ಏನು ಜ್ಞಾಪಕ ಇಲ್ಲ, ಯಾಕಂದರೆ ಹಿ ಆಲ್ವೇಸ್ ಕೆಪ್ ಮಿ ಅವೇ ಫ್ರಮ್ ದ ಲೈಮ್ ಲೈಟ್. ಹೌದಾ? ಈವೊಂದು ನಮ್ಮ ಮನೆ ಇದ್ದಿದ್ದು ಬಂದು ಕೆ ಕೆ ನಗರ, ಅಲ್ಲಿಂದ ಬಂದು ಕೋಡಂಬಾಕಂ, ವಿಚ್ ಇಸ್ ದ ಹಬ್ ಆಫ್. ಕರೆಕ್ಟ್. ಅವ್ರ ಮನೆ ಅಲ್ಲೇ ಇತ್ತು. ನೀವು ತೆಲುಗಿನಲ್ಲಿ ನೋಡಿದ್ರೆ ಅಲ್ಲು ಅರ್ಜುನ್, ರಾಮ್ ಚರಣ್ ಎಲ್ಲ ಹುಟ್ಟಿದಲ್ಲಿ ಬೆಳೆದಿಲ್ಲ ಅಲ್ಲೇ ಇತ್ತು. ಅವರೆಲ್ಲರೂ ಒಂದು ಕಡೆ ಇದ್ರು, ಬಟ್ ಐ ನೆವರ್ ನ್ಯೂ ದೆಮ್. ಅಪ್ಪಂದು ಇಲ್ಲ, ಇವನ್ ಓದ್ಲಿ, ಬಿಕಾಸ್ ದೇರ್ ಇಸ್ ಆಲ್ವೇಸ್ ಅನ್ ಅನ್ಸರ್ಟನಿಟಿ ಇನ್ ದ ಫೀಲ್ಡ್. ಅದು ನೀವೇನು ನಿಮ್ಮ ಅಕಾಡೆಮಿಕ್ಸ್ ಕ್ವಾಲಿಫಿಕೇಶನ್ ಏನು? ನಾನು ಬಂದು ಪೋಸ್ಟ್ ಗ್ರಾಜುಯೇಟ್ MCA ಮಾಡಿದ್ದೀನಿ. ನಾನು ಐ ಪಾಸ್ ಔಟ್ ಆಫ್ ರಾಮಿಯಾ ಇನ್ 2004. ಅದು ಬಿಟ್ಟು ಐ ಲರ್ನ್ ಕರ್ನಾಟಿಕ್ ಕ್ಲಾಸಿಕಲ್ ಫ್ರಮ್ ದ ಏಜ್ ಆಫ್ 6 ಇಂದ 8 ವರ್ಗ ನಮ್ಮ ಅಪ್ಪ ಹೇಳ್ಕೊಟ್ಟು 2 years ವೈಲಿನು. ಅದಾದಮೇಲೆ ಮೂರ್ತಿ ಅಂತ ಇದ್ರು ಅಲ್ಲಿ ಚೆನ್ನೈನಲ್ಲಿ. ಹಿ ವಾಸ್ ಅ ಡೈರೆಕ್ಟ್ ಡಿಸೈಪಲ್ ಆಫ್ ದ್ವಾರಾಮ್
ವೆಂಕಟಸ್ವಾಮಿ ನಾಯ್ಡು ಅವ್ರ ಮಗ ತಾಯರು ಅಂತ. ಸೊ ಅವ್ರ ಹತ್ರ ನಾನು ಕರ್ನಾಟಿಕ್ ಮ್ಯೂಸಿಕ್ ಆಲ್ಮೋಸ್ಟ್ ಒಂದು 15 years ಕಲ್ತ್ಕೊಂಡೆ, ಟಿಲ್ ಐ ವುಡ್ ಸೇ 99 ಸೈಡ್ ಬೈ ಸೈಡ್ ನಾನು ಇದು ವೆಸ್ಟರ್ನ್ ಕ್ಲಾಸಿಕಲ್ ಇನ್ನೊಬ್ರ ಹತ್ರ ಕಲ್ತ್ಕೊಂಡೆ, ವಿಲಿಯಮ್ಸ್ ಸರ್ ಅಂತ ಇದ್ರು, ಹೌದು ಹಾಂ, ಅವ್ರ ಹತ್ರ ಕಲ್ತ್ಕೊಂಡಿದ್ದು ನಾನು. ಅಲ್ಲಿ ಟ್ರಿನಿಟಿ ಗ್ರೇಡ್ 5 ನಾನು ಮುಗಿಸಿದ್ದೀನಿ ನಾನು ಪಿಯಾನೋದಲ್ಲಿ. ಬಟ್ ಇಟ್ಸ್ ನೋ ಮ್ಯಾಟರ್ ಎಷ್ಟಿದ್ರೂ ಬಂದು ಐ ನೆವರ್ ನ್ಯೂ ಎನಿ ಒನ್ ಪರ್ಸ್ನಲಿ. ಓಕೆ. ಯಾವಾಗಲೇ ಇಲ್ಲಿ ಬೆಂಗಳೂರು ಬಂದಿರುವಾಗ ಅಣ್ಣವ್ರ ಮನೆಗೆ ಹೋಗಿರುವಾಗ ಅವ್ರನ್ನ ನೋಡ್ತಾರೆ, ಯಾಕಂದರೆ ಸಮ್ಮರ್ ಹಾಲಿಡೇಸ್ಗೆ ಇಲ್ಲಿ ಬರ್ತಾ ಇದ್ದು. ಆದ್ಮೇಲೆ ಅಪ್ಪ ಆಲ್ಮೋಸ್ಟ್ 20 days ಯೂಸ್ ಟು ಬಿ ಹಿಯರ್ ಇನ್ ಬ್ಯಾಂಗ್ಳೂರ್, ಯಾಕಂದರೆ ಮೂವೀಸ್ದು ಎಲ್ಲ. ಸೊ ಸಮ್ಮರ್ ಹಾಲಿಡೇಸ್ ಬಂದಿರುವಾಗ ಆಗ ಒಂದು 4-5 ಸತಿ ಮೀಟ್ ಮಾಡಿದ್ದೀವಿ ಅಷ್ಟೇ, ಅದು ಬಿಟ್ಟು ಏನಿಲ್ಲ. ಅಮ್ಮನ ಹೆಸರೇನು ಸರ್? ಅಮ್ಮನ ಗೀತಾ ಉಪೇಂದ್ರ ಕುಮಾರ್. ಗೀತಾ ಉಪೇಂದ್ರ ಕುಮಾರ್, ಎಸ್. ಚೈಲ್ಡ್ಹುಡ್ಡಲ್ಲಿ ನಿಮ್ಮನ್ನು ದೂರ ಇಟ್ಟಿದ್ರಿ ಅಂತ ಅಪ್ಪ ಇಟ್ಟಿದ್ರು ಅಂತ ಹೇಳಿದರು. ಆದರೂ ಮನೆ ಒಳಗಡೆ ಏನಾದರೂ ಸಿನಿಮಾ ಚರ್ಚೆ, ಡಿಸ್ಕಷನ್ಸು ಅದು ನಡೆಯೋದು, ಯಾಕಂದರೆ ಇನ್ವೇರಿಯಬ್ಲಿ ಅವ್ರ ಕಂಪೋಸಿಂಗ್ ಮನೆಯಲ್ಲೇ ನಡೆಯೋದಲ್ಲಿ. ಮನೆಯಲ್ಲೇ ಮಾಡೋರಾ? ಹಾಂ, ಮನೆಯಲ್ಲೇ ಮಾಡೋರು. ಯಾಕಂದರೆ ಈಗ ಆಫ್ಕೋರ್ಸ್ ಸಾಂಗ್ ರೆಕಾರ್ಡಿಂಗ್ ಅಂದರೆ ಇಲ್ಲಿ ಬೆಂಗಳೂರಿನಲ್ಲಿರುವಾಗ ಇದರ್ ಜನಾರ್ದನ್ ಹೋಟೆಲ್ನಲ್ಲಿ ಇಲ್ಲ ಮೋತಿಮಹಲ್ನಲ್ಲಿ, ದಟ್ ವಾಸ್ ದ ಮೇನ್ ಪ್ಲೇಸ್ ವೇರ್ ಲೈಕ್ ಕಂಪೋಸಿಂಗ್ ಇಸ್ ಟು ಹ್ಯಾಪನ್. ಬಟ್ ರೆಕಾರ್ಡಿಂಗ್ ಬಂದಿರುವಾಗ ಕ್ಯಾಸೆಟ್ ಕಳಿಸೋರು ಮನೆಗೆ. ಸೊ ಅವ್ರು ರೀಲ್ ನೋಡಿಕೊಂಡು ಒಂದೊಂದು ರೀಲ್ಗೆ ಬಂದು ಹೆಂಗೆ ಕಂಪೋಸ್ ಮಾಡೋದು, ಹಿ ಯೂಸ್ ಟು ಡೂ ಇಟ್ ಅಂಡ್ ಹಿ ಯೂಸ್ ಟು ರೈಟ್ ಇಟ್. ಸೊ ನೋಟ್ಸ್ ಮಾಡ್ಕೊಂಡು ಎಲ್ಲ ವೆಸ್ಟರ್ನ್ ನೋಟೇಷನ್ಸ್ ಎಲ್ಲ ಬರುತ್ತೆ, ಯಾಕಂದರೆ ವೈಲಿನಿಸ್ಟ್ಗೆಲ್ಲ ವೆಸ್ಟರ್ನ್ ನೋಟೇಷನ್ಸ್ ಕೊಡಬೇಕು, ಇನ್ಸ್ಟ್ರೂಮೆಂಟಲಿಸ್ಟ್ಗೆ. ಬಟ್ ಆ ಪ್ರಾಸೆಸ್ ವಾಸ್ ಇಂಟ್ರೆಸ್ಟಿಂಗ್. ಅದು ಈಗ ನಾನು ಈಗ ಅವ್ರ ಸಾಂಗ್ ನೀವು ನೋಡಿದ್ರು ಇದರಲ್ಲಿ ಹೃದಯ ಹಾಡಿತ್ತು. ಓಕೆ, ಅದು ನಲಿಯುತ್ತಾ ಹೃದಯ ಹಾಡಿತ್ತು. ನಾನು ಫಸ್ಟ್ ಟೈಮ್ ಹಾಡು ಕೇಳುವಾಗ ಇಟ್ ಸ್ಟಾರ್ಟೆಡ್ ಆಫ್ ಆನ್ ಹ್ಯಾಪಿ, ನಲಿಯುತ್ತಾ ಹೃದಯ ಹಾಡನು ಹಾಡಿದೆ ಅಂತ. ಬಟ್ ನೀವು ಸೆಕೆಂಡ್ ಇಟ್ ವಾಸ್ ಲೈಕ್ ಕೈಂಡ್ ಆಫ್ ಮೆಲೋ, ಸ್ಯಾಡ್ ಅಂಡ್ ಹೈ ಸ್ಕೇಲ್. ಹಾಂ, ನಾನು ಅಪ್ಪನ ಕೇಳಿದೆ, ಯಾಕಪ್ಪ ಯು ಸ್ಟಾರ್ಟೆಡ್ ದ ಸಾಂಗ್ ಹ್ಯಾಪಿ ಆ್ಯಂಡ್ ದೆನ್ ಇಟ್ ಸಡ್ನ್ಲಿ ವೆಂಟ್ ಇನ್ ಟು ಸ್ಯಾಡ್ ಮೋಡ್ ಅಂತಂದರೆ, ನೀನು ಅದು ಪ್ರೀವಿಯಸ್ ಸೀನ್ ನೀನು ತೊಗೊಂಡ್ರೆ, ಅಂಬರೀಷ್ ಬೀಂಗ್ ಎ ಡಾಕ್ಟರ್, he tells Malashri's dad, ನಿಮ್ಮ ಮಗಳಿಗೆ ಇರೋದು ಬರೀ 6 months, ಇವನ್ ಆರ್ ಅ ನ್ಯೂ ಹಾರ್ಟ್. ಬಟ್ ಮಾಲಾಶ್ರೀದ ಕ್ಯಾರೆಕ್ಟರ್ ಬಂದು ಏನಂದರೆ, ಶಿ ಈಸ್ ಹ್ಯಾಪಿ ದಟ್ ಶಿ ಇಸ್ ಗಾಟ್ ಅ ನ್ಯೂ ಹಾರ್ಟ್ ಆ್ಯಂಡ್ ಶಿ ಥಿಂಕ್ಸ್ ಶಿ ಇಸ್ ಗೋನ್ ಲಿವ್ ಫಾರ್ ಎವರ್. ಸೊ ಆ ಸಾಂಗ್ ಪಿಕ್ಚರೈಸೇಷನ್ ಹೆಂಗೆ ಮಾಡ್ತಾರೆ ಅಂತಂದರೆ, ಇಟ್ ಈಸ್ ಫ್ರಮ್ ದ ಮಾಲಾಶ್ರೀಸ್ ಕ್ಯಾರೆಕ್ಟರ್ಸ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಫ್ರಮ್ ಹರ್ ಫಾದರ್ಸ್ ಪರ್ಸ್ಪೆಕ್ಟಿವ್. ಸೊ ನೀನು ನೋಡು ಅವ್ರ ವಿಷಲ್ಸ್ ತೊಗೊಂಬಂದಮೇಲೆ ನಿಂಗೆ ಗೊತ್ತಾಗುತ್ತೆ ಹೆಂಗೆ ಕರೆಕ್ಟಾಗಿ ಹಾಗೆ ಸೆಟ್ ಆಯಿತು. ಯಾಕಂದರೆ ಆಗ ಸರ್ ಇದು ಸಿಚುವೇಶನ್ನು ನಾವು ಈ ಸಾಂಗ್ನ ಇದಕ್ಕೋಸ್ಕರ ತೊಗೋತಾ ಇದ್ದೀವಿ. ಸೊ ಯು ಹ್ಯಾಡ್ ನೀವು ಇದು ಈಗ ಬಾನಿಗೊಂದು ಎಲ್ಲೆಲ್ಲಿ ನೀವು ತೊಗೊಳ್ಳಿ, ನೀವು ಆ ವೈಲಿನ್ ರನ್ಸ್ ಎಲ್ಲ ಕೇಳುವಾಗ ನಿಮ್ಗೆ ಕರೆಕ್ಟಾಗಿ ಕಾರ್ಗೊಂದು ಇಟ್ ಗೋಸ್ ರಿಯಲಿ ಫಾಸ್ಟ್. ಅದೆಲ್ಲ ಡಿಸೈಡೆಡ್, ನಾವು ಹಿಂಗೆ ತೆಗಿತೀವಿ ಶಾರ್ಟ್, ನಮ್ಗೆ ಈ ಥರ ಬೇಕು ಅಂತ. ಅಷ್ಟು ಚರ್ಚೆ ನಡೆಯೋದು. ಆ್ಯಂಡ್ ಉದಯ್ ಶಂಕರ್ ಅವ್ರ ಸರ್ದು ಬಂದು ಲಿರಿಕ್ಸ್ ವಾಸ್ ಮೆಸ್ಮರೈಸಿಂಗ್. ಅದು ಆಸೆ ಎಂಬ ಬಿಸಿಲು ಕುದುರೆ ಏಕೆ, ಅದು ಇನ್ನೂ ರಿಲೇಟಿವ್ ಆಗಿದೆ ಇವತ್ತು ಅಲ್ಲ. ಏನು ಸಾಹಿತ್ಯ! ಉದಯ್ ಶಂಕರ್ ಅವರೊಬ್ಬರು ನಿಜವಾದ ಒಬ್ಬ ಜೀನಿಯಸ್ ಪರ್ಸನ್ನು. ಹ್ಯಾಟ್ಸ್ ಆಫ್ ಅವರ ಸಾಹಿತ್ಯ. ಅವ್ರ ಈ ಕಡೆ ರಾಜನ್ ನಾಗೇಂದ್ರ ಅವ್ರ ಸಂಗೀತಕ್ಕೂ ಅವ್ರ ಸಾಹಿತ್ಯ ಒಂಥರ ಹಾಲು ಸಕ್ಕರೆ ಆಗಿರೋದು, ನಿಮ್ಮ ತಂದೆಯವರ ಒಂದು ಸಂಗೀತಕ್ಕೂ ಅದು ಹಾಲು. ಅವರು ಒಬ್ಬೊಬ್ಬರು ಮ್ಯೂಸಿಕ್ ಡೈರೆಕ್ಟರ್ದು ಅವ್ರ ಕೇಪಬಿಲಿಟಿ ನೋಡ್ಕೊಂಡು ಅವ್ರು ಬರೆಯೋರು. ಬಿಕಾಸ್ ಇಟ್ಸ್ ಅ ಕಾಂಪ್ಲಿಮೆಂಟ್ ಬೋತ್ ದ ವೇಸ್. ಮ್ಯೂಸಿಕ್ ಲಿರಿಕ್ಸ್ ಎರಡೂ ಒಟ್ಟಿಗೆ ಹೋಗಬೇಕು. ಉದಯ್ ಶಂಕರ್ ಸರ್ ಮನೆಗೆ ಎಲ್ಲಾರು ಬರ್ತಿದ್ರ? ಇಲ್ಲ ಅದೆಲ್ಲ ಇಲ್ಲಿ ಜನಾರ್ದನ್ ಇದ್ರಾಗ ನೋಡಿದ್ವಿ ನಾವು. ಓಕೆ. ಬಟ್ ಅದು ಏನಂದ್ರೆ ನಾವು ಬಂದು ಒಂದು 15-20 minutes ಇದ್ಬಿಟ್ಟು ಹೋಗ್ತಾ ಇದ್ವಿ ಅಲ್ಲಿ. ಅವ್ ಮಕ್ಕಳು ಗುರು ಸರ್ ಯಾರು ಟಚ್ ಅಲ್ಲಿ ಇದಾರ? ಇಲ್ಲ, ಆಕ್ಚುಲಿ ಇಲ್ಲ, ಯಾರು ಇಲ್ಲ. ನಾನು ಆಕ್ಚುಲಿ ಮೀಟೇ ಮಾಡಿಲ್ಲ. ನಾನು ಭಯ ಕನೆಕ್ಟ್ ಮಾಡಿಸ್ಕೊಡ್ತೀನಿ. ಐ ವಿಲ್ ಡೂ ದಟ್ ಥಿಂಗ್. ಸೊ ಸ್ನೇಹಿತರೆ, ನಾನು ನಮ್ಮ ಉದಯ್ ಶಂಕರ್ ಸರ್ ಅವ್ರ ಮಗ ಗುರುದತ್ ಅವ್ರನ್ನ ಗುರು ಭಯ ಅಂತಲೇ ಕರೆಯೋದು. ನೋಡೋಣ, ಫೋನ್ ಟ್ರೈ ಮಾಡೋಣ, ಭಯ ಸಿಕ್ಕಿದ್ರೆ ಎತ್ತಿದ್ರೆ ಕನೆಕ್ಟ್ ಮಾಡಿಸೋದಕ್ಕೆ ಟ್ರೈ ಮಾಡೋಣ. ನಾವಿರೋದೇ ಒಂಥರ ಈ ಮರ್ತೋಗಿರೋದನ್ನ ಜ್ಞಾಪಿಸೋದಕ್ಕೆ ಆ್ಯಂಡ್ ಈ ಕೆಲವು ವಿಚಾರಗಳನ್ನ ಕನೆಕ್ಟ್ ಮಾಡೋದಕ್ಕೆ. ನೋಡೋಣ ಭಯ, ನಾನು ಟ್ರೈ ಸರ್. ಯಾಕೆಂದರೆ ಅವ್ರದ್ದು ಒಂದು ಒಳ್ಳೆ ಅವ್ರ ಹೀರೋ ಆಗಿ ಮಾಡಿದ್ದ ಪಿಕ್ಚರ್ಗೂ ಉಪೇಂದ್ರ ಕುಮಾರ್ ಸರ್ ಮಾಡಿದ್ರಲ್ಲ, ಹಳ್ಳಿರಂಬೆ ಬೆಳ್ಳಿ ಬೊಂಬೆ. ಭಯ, ಹಾಯ್ ಭಯ. ಭಯ, ಕ್ಯಾಮ್ರಾದ ಮುಂದೆ ಇದ್ದೀನಿ, ಕ್ಯಾಮ್ರಾ ರೋಲ್ ಆಗ್ತಾ ಇದೆ, ನಿಮ್ಮ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಒಂದು ಸರ್ಪ್ರೈಸ್ ಟು ಯು. ಉಪೇಂದ್ರ ಕುಮಾರ್ ಸರ್ ಅವ್ರ ಮಗನ್ನ ಇಂಟರ್ವ್ಯೂ ಮಾಡ್ತಿದ್ದೆ, ತನುಜ್ ಅಂತ. ಅಪ್ಪನ ಬಗ್ಗೆ ಮಾತಾಡಿದ್ರು, ಉದಯ್ ಶಂಕರ್ ಸರ್ ಬಗ್ಗೆ ತುಂಬಾ ಮಾತಾಡಿದ್ರು. ನನ್ನ ಫ್ರೆಂಡ್ ಮಾತಾಡ್ತಿದ್ದಾರೆ, ಮಾತಾಡ್ಬಿಡ್ತೀನಿ. ನನ್ನ ಫ್ರೆಂಡ್ ರಘು ಅಂತ ಹೇಳಿ.
ಉದಯ್ ಶಂಕರ್ ಸರ್ ಬಗ್ಗೆ ಅಪ್ಪನ ಬಗ್ಗೆ ಮಾತಾಡ್ತಾ ತುಂಬಾ ಮಾತಾಡ್ತಾ ಹಂಗೆ ನೀವು ಫಸ್ಟ್ ಹೀರೋ ಆಗಿ ಮಾಡಿದ ಸಿನಿಮಾಗೂ ಭಯ ಅವರೇ ಮ್ಯೂಸಿಕ್ ಅಲ್ಲ, ಹಳ್ಳಿರಮ್ಮೆ ಬೆಳ್ಳಿ ಬೊಂಬೆಗೂ. ಸೊ ಅವ್ರನ್ನ ಕೇಳಿದೆ, ಭಯ ಪರಿಚಯ ಇದಾರ ಗುರು ಭಯ ಏನಪ್ಪ, ಇಲ್ಲ ನನಗೆ ಯಾರು ಕನೆಕ್ಟೇ ಇಲ್ಲ ಅಂದ್ರು. ಸೊ ಒಂದು ಹಾಯ್ ಹೇಳ್ದಾರಂತೆ. ಸೊ ಜಸ್ಟ್ ಅದಕ್ಕೆ ಲೈನಿಗೆ ತೊಗೊಂಡೆ ಭಯ. 1 ಸೆಕೆಂಡ್ ಅವ್ರು ಕೊಟ್ಟಾನೆ. ನಮಸ್ಕಾರ ಅಣ್ಣ, ಹೆಂಗಿದ್ದೀರಾ? ಸರ್ ನಮಸ್ಕಾರ. ನಾ ಫೈನ್ ಸರ್, ನೀವ್ ಹೇಗಿದ್ದೀರಾ? ಸರ್ ಅಂತ ಕರೀತೀರ? ತನುಜ್ ಅಂತ ಕರೀರಿ. ನಾನು ತನುಜ್ ಅಂತ ಕರೀರಿ. ನಿಮ್ಮನ್ನ ನೋಡಿಲ್ಲ. ಹೌದು, ಅದೇ ಅಂತ ಇದೆ ನಾನು. ಇಷ್ಟೊಂದು ಈಗ ಅದೇ ಹೇಳ್ತಾ ಇದ್ದೆ ನಾನು. ಇಷ್ಟೊಂದು ಇರುವಾಗ್ಲೂ ನಾವು ನೆವರ್ ಮೆಟ್ ಎನಿ ಆಫ್ ದ ಪೀಪಲ್ ಅಂತ. ಸೊ ಅದೇ ಅಂದ್ರೆ ನನ್ನ ಗುರು ಅವ್ರಿಗೆ ಫೋನ್ ಮಾಡ್ತೀನಿ ನಾನೀಗ ಅಂತ ಹೇಳಿದ್ರು. ಅದೇ ಈಗ ಜಸ್ಟ್ ನಾವು ನಾನು ವೆರಿ ವೆರಿ ಡಿಯರ್ ಮ್ಯಾನ್. ಅದೇ ಈಗ ಜಸ್ಟ್ ಹೇಳ್ತಾ ಇದ್ದಾರೆ, ದ ವೇ ದೇ ಯೂಸ್ ಟು ಕಾಂಪ್ಲಿಮೆಂಟ್ ಈಚ್ ಅದರ್ ವಿತ್ ದ ಲಿರಿಕ್ಸ್ ಅಂಡ್ ದ ಮ್ಯೂಸಿಕ್ ಅಂಡ್ ಡೆಪ್ತ್ ಇನ್ ದ ಲಿರಿಕ್ಸ್. ಡ್ಯಾಡ್ದು ಕೆಲವೆಲ್ಲ ಶಿವಣ್ಣ ಇವತ್ತು ಜ್ಞಾಪಿಸ್ಕೊತಾರೆ. ಹೌದು, ಅದೇ ರೀಸೆಂಟ್ ಆಗಿ ನೋಡಿದೆ, ಇದು ಜಿ ಸರಿಗಮಪನಲ್ಲಿ ನೋಡಿದೆ, ಅದು ಹೇಳಿದ್ದು. ಯಾಕಂದ್ರೆ ನಾವು ಅವಾಗ ಮಾಡ್ಬೇಕಾದ್ರೆ 86 ಈ ಸಿನಿಮಾ, ಉಪೇಂದ್ರ ಕುಮಾರ್ ಮ್ಯೂಸಿಕ್. ಅತಿ ಬಹುಶಃ ನೀವು ಕೇಳಿದಿರೋ ಹೆಸರು ಗೊತ್ತಿಲ್ಲ ಪಾಪ. ನಮ್ಮ ಭಾರತ ದೇಶದಲ್ಲೇ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಅಂದ್ರೆ ತಪ್ಪಾಗಲ್ಲ. ಜೊತೆಯಾಗಿ ಅಂತೂ ಇವಾಗ ಕೇಳಿದ್ರು ಅಷ್ಟೇ ಫ್ರೆಶ್ ಆಗಿದೆ ನೋಡಿ. ಓಲ್ಡ್ ಸಾಂಗ್ ಅಂತ ಅನ್ಸಿರಲಿಲ್ಲ. ನೀವು ಇವಾಗಲೂ ಶೂಟ್ ಮಾಡಿ ಅದನ್ನ ಬೇರೆ ಯಾರೋ ಹೀರೋಯಿನ್ ಇಟ್ಕೊಂಡು ಮಾಡಿ ಅದನ್ನ ಚೆನ್ನಾಗಿದೆ. ಆ ಫ್ರೆಶ್ನೆಸ್ ಬಿಕಾಸ್ ಹಿ ಯೂಸ್ ಟು ಟೆಲ್ ಮಿ ಲಾಟ್ ಆಫ್ ದಿಸ್ ಮೆಲೋಡಿಯಸ್ ಸಾಂಗ್ಸ್ ನಿಮ್ ಫಾದರ್ ತರ ಕೊಟ್ಟೆ ಇಲ್ಲ. ನೋಡಕ್ ಹೋದ್ರೆ ರಾಜ್ಕುಮಾರ್ ಅವ್ರದ್ದು. ಅಂಡ್ ಹಿ ಡಿಡ್ ನನ್ನ ಇದು ಅವರೇ, ಐ ಥಿಂಕ್ ಅರಳಿರೋ ಹೂಗಳು ಅವರೇ ಮಾಡೋದು ಅನ್ಕೋತೀನಿ. ಯಾವ್ದನ್ನ? ಅರಳಿರೋ ಹೂಗಳು. ಅರಳಿದ ಹೂಗಳು. ಹೌದು, ಅಪ್ಪ ಮೆಗಾ ಹಿಟ್ ಗಳಲ್ಲ ಇದು. ಯಾವುದು ಐ ಥಿಂಕ್ ರಥಸಪ್ತಮಿ ಅಂಡ್ ಮನಮೆಚ್ಚಿದ ಹುಡುಗಿ. ಹೌದು ಭಯ. ಆಮೇಲೆ ದತ್ತು ಸರ್ ಮಾಡಿರೋದು ಮೃತ್ಯುಂಜಯನೂ ಅವರೇನೇ. ಹೌದು. ಥ್ಯಾಂಕ್ಸ್ ಭಯ, ನೈಸ್ ಟಾಕಿಂಗ್ ಟು ಯು. ಡೆಫಿನೆಟ್ ಆಗಿ ಅಣ್ಣ, ವಿಲ್ ಮೀಟ್ ಅಪ್ ಅಣ್ಣ. ಲಾಟ್ ಟು ಟಾಕ್ ಅಬೌಟ್. That's all the best. God bless you. Thank you, Anna. Thanks, Bhaiya. Thanks for your time. Thank you, Bhaiya. Thank you. No problem. Thank you so much. Thanks, bye. So, thank you, Bhaiya. ನಾನು ಗುರುದತ್ ಸರ್ನ ಭಯ್ಯ ಅಂತಾನೆ ಕರೆಯೋದು. ಸೊ ಥ್ಯಾಂಕ್ಸ್ ಭಯ್ಯ. ಸೊ ಐ ಆಮ್ ಹ್ಯಾಪಿ ನೀವಿಬ್ರು ಮಾತಾಡಿದ ನನಗೆ ಖುಷಿ ಆಯ್ತು. ಸೊ ಎನಿಥಿಂಗ್ ಅಬೌಟ್ ಚಿ ಉದಯ್ ಶಂಕರ್ ಸರ್? ಇಲ್ಲ, ಅವ್ರದ್ದು ಅಗೇನ್ ಲೈಕ್ ಡ್ಯಾಡ್ ವಾಸ್ ವರ್ಸಟೈಲ್ ಅಂಡ್ ನಾಲೆಜಬಲ್ ಮ್ಯೂಸಿಕ್. ಹಿ ಹ್ಯಾಡ್ ಅ ಗ್ರಾಮರ್ ಆಫ್ ಹಿಸ್ ಓನ್. ಯಾಕಂದರೆ ನೀವು anyone can write lyrics, but making a meaning out of it is a different thing. ಆಮೇಲೆ ಅಂಡ್ ಆ ಲಿರಿಕ್ಸ್ ಈಗ ನೋಡಿ, ಈಗ ಬಾನಿಗೊಂದು ಎಲ್ಲಿರುತ್ತೆ, ನೀವು ಒನ್ ಥಿಂಗ್ ಇಸ್ ಎ ಟ್ಯೂನ್, ಬಟ್ ಯು ಆಲ್ಸೋ ರಿಮೆಂಬರ್ ವಾಟ್ ವಾಸ್ ರಿಟನ್. ಎಕ್ಸಾಕ್ಟ್ಲಿ. ಆಮೇಲೆ ಒಬ್ಬ ಕಾಮನರ್ ಬಾಯಲ್ಲಿ ಆ ಪದಗಳನ್ನ ಹೊರಡಿಸೋದಿದೆಯಲ್ಲ, ಅದು ಸಂಗೀತದ ಒಂದು ತಾಕತ್ತಾದ್ರೆ ಸಾಹಿತ್ಯದ ಇನ್ನೊಂದು ತಾಕತ್ತು ಡಿಫ್ರೆಂಟ್ ಆಗಿದೆ. ಬಾನಿಗೊಂದು ಸಾಂಗ್ ಇರ್ಬೋದು, ಇಲ್ಲ ನಮ್ಮ ಆ ಥರ ಫಿಲಾಸಫಿಕಲ್ ಸಾಂಗ್ಸ್ ಅವ್ರು ಬರ್ದಿರೋದು, ಏನೆಂದು ನಾ ಹೇಳಲಿ ಮಾನವನ ಆಸೆಗೆ ಕೊನೆಯಲ್ಲಿ. ಆ ಜನ್ರೇಷನ್, ಅದೊಂದು ಜನ್ರೇಷನ್ಗೆ ಆ ಥರ ಬರೋದ್ರು ಉದಯ್ ಶಂಕರ್ ಅವರು. ಅದಾದ್ಮೇಲೆ ಅಂಬರೀಷ್ ಅವ್ರದ್ದು ಒಂದು ಎರಾ ಸ್ಟಾರ್ಟ್ ಆದಾಗ ಚಕ್ರವ್ಯೂಹ, ಇದು ಅಂದ್ರೆ ಇದೆಲ್ಲ ಪ್ರೆಸೆಂಟ್ ಸೊಸೈಟಿನ ಇಟ್ಕೊಂಡು ಅಡಾಪ್ಟಬಿಲಿಟಿ ಟು ದ ಕರೆಂಟ್ ಸಿಚುವೇಶನ್. ಗ್ರೇಟ್ ಜೀನಿಯಸ್ ಪರ್ಸನ್ ನಿಜವಾಗ್ಲು. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಉದಯ್ ಶಂಕರ್ ಸರ್, ಇಂಥ ಒಳ್ಳೊಳ್ಳೆ ಗೀತೆಗಳನ್ನ ನಮಗೆ ಕೊಟ್ಟಿರೋದಕ್ಕೆ. ಅಗೇನ್ ಕಮಿಂಗ್ ಬ್ಯಾಕ್ ಟು ಅಪ್ಪ. ಸೊ ನಿಮಗೆ ಅಪ್ಪ ಅಂದರೆ ಎಲ್ಲರಿಗೂ ಮೊದಲನೇ ಹೀರೋನೇ ಅಪ್ಪ. ಎಲ್ಲ ಮಕ್ಳಿಗೂ, ಅದು ಹೆಣ್ಮಕ್ಳಿಗಿರ್ಬೋದು ಗಂಡು ಮಕ್ಳಿಗಿರ್ಬೋದು. ಸೊ ನಿಮ್ಮ ಹೀರೋ ಮೊದಲನೇ ನಿಮಗೆ ಇಂಪ್ರೆಷನ್ ಕೊಟ್ಟಿದ್ದು ಏನು? ನಿಮ್ಗೆ ಒಂದು ಬುದ್ಧಿ ಬರ್ತಾ ಇರೋಗೆ, ತಂದೆ ಅಂತ ಇರೋಗೇನೆ. ಈ ಒಂದು ಅವ್ರಿಗೆ ಕಾಫಿ ರಾಗ ವಾಸ್ ಒನ್ ಆಫ್ ಹಿಸ್ ಫೇವ್ರೆಟ್ ರಾಗಸ್. ಅದು ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ, ಅದು ಕಾಫಿ ರಾಗ. ಅದ್ರಲ್ಲಿ ಎಷ್ಟೋ ಸಾಂಗ್ಸ್ ಮಾಡೋರೆ, ಬಟ್ ನಿಮಗೆ ಅದು ಕೇಳುವಾಗ ನಿಮ್ಗೆ ಅದು ರಿಪಿಟೇಷನ್ ಅಂತ ಕೇಳಲ್ಲ.